ಅಸ್ಸಾಂನಲ್ಲಿ ಈ ಬಾರಿಯ ಮಳೆ ಪ್ರವಾಹಕ್ಕೆ 78 ಜನರು ಸತ್ತು ಹೋಗಿದ್ದಾರೆ. 3 ಲಕ್ಷ ಜನರ ಬದುಕು ಇನ್ನೂ ರಿಸ್ಕ್ ಅಲ್ಲಿದೆ. ಶಿವಸಾಗರ್, ಗೋಲಾಘಾಟ್ ಸೇರಿದ ಹಾಗೆ 7 ಜಿಲ್ಲೆಗಳು ನೀರಲ್ಲಿ ಮುಳುಗಿದೆ. ಪ್ರತಿ ವರ್ಷದ ಮುಂಗಾರಲ್ಲಿ ಅಸ್ಸಾಂನಲ್ಲಿ ಪ್ರವಾಹ ಬರುತ್ತೆ, ಆದ್ರೆ ಈ ಸಲ ಭೀಕರ ಆಗಿದೆ. ಇದಕ್ಕೆ ಮೇನ್ ರೀಸನ್ ಬ್ರಹ್ಮಪುತ್ರ ನದಿ. ಈಶಾನ್ಯ ಭಾಗದಲ್ಲಿರೋ ಅಸ್ಸಾಂ ಅತಿ ಹೆಚ್ಚು ಅರಣ್ಯ ಇರೋ ರಾಜ್ಯ. ಹಿಮಾಲಯದ ಮಾನಸ ಸರೋವರ ಹತ್ರ ಇದು ಹುಟ್ಟುತ್ತೆ. ಈ ನದಿ ಸುಮಾರು 2900 ಕಿಲೋಮೀಟರ್ ಉದ್ದಕ್ಕೆ ಹರಿಯುತ್ತೆ. ಇದರಲ್ಲಿ 916 ಕಿಲೋಮೀಟರ್ ನಮ್ಮ ದೇಶದಲ್ಲೇ ಇದೆ. ಹಿಮಾಲಯದಿಂದ ಟಿಬೆಟ್ಗೆ ಬರುತ್ತೆ, ನಂತರ ಅರುಣಾಚಲ ಪ್ರದೇಶ, ಆಮೇಲೆ ಅಸ್ಸಾಂಗೆ ಬಂದು ಬಾಂಗ್ಲಾದೇಶಕ್ಕೆ ಹೋಗಿ ಬಂಗಾಳ ಕೊಲ್ಲಿ ಸೇರುತ್ತೆ. ಅಸ್ಸಾಂ ರಾಜ್ಯದಲ್ಲಿ ಇದು ಹರಿಯೋ ಉದ್ದ 650 ಕಿಲೋಮೀಟರ್. ಅಸ್ಸಾಂ ರಾಜ್ಯದ 39% ಭೂಪ್ರದೇಶ ಪ್ರವಾಹಕ್ಕೆ ಒಳಗಾಗೋ ಪ್ರದೇಶ ಅಂತ ಅಂದಾಜಿದೆ. ಬ್ರಹ್ಮಪುತ್ರ ನದಿ ಹರಿದು ಬರುವಾಗ ಹಿಮಾಲಯದ ಹಿಮವನ್ನ ಕರಗಿಸಿ ಹೊತ್ತುಕೊಂಡು ಬರುತ್ತೆ. ಅದ್ರ ಜೊತೆಗೆ ಈ ಸಲ ಜೋರು ಮಳೆ ಬಿದ್ದಿರೋದ್ರಿಂದ ನೀರಿನ ಮಟ್ಟ ಹೆಚ್ಚಾಗಿದೆ. ಅಸ್ಸಾಂ ಬೆಟ್ಟ ಪ್ರದೇಶಗಳಿಂದ ಕೂಡಿರುವಂತಹ ಒಂಥರ ವ್ಯಾಲಿ ಇರುವಂತಹ ರಾಜ್ಯ ಅದು. ಬಂಗಾಳ ಕೊಲ್ಲಿಯಲ್ಲಿ ಸಮುದ್ರದ ನೀರು ಬಿಸಿಯಾಗಿ ಮೇಲಕ್ಕೆ ಹೋಗಿ ಮೋಡ ಆಗುತ್ತೆ. ಈ ಮೋಡಗಳು ಮೇಲಕ್ಕೆ ಹೋಗ್ತಾ ಹೋಗ್ತಾ ಅಸ್ಸಾಂನ ಬೆಟ್ಟ ಪ್ರದೇಶಗಳ ಹತ್ರ ಬಂದು ಅಲ್ಲಿ ನಿಂತು ಕೂಲ್ ಆಗುತ್ತೆ. ಇದರಿಂದ ಮೋಡಗಳು ಕರಗಿ ಒಂದೇ ಸಲಕ್ಕೆ ಮಳೆ ಬರುತ್ತೆ. ಇದನ್ನ ಹೇಳೋದು ಓರೋಗ್ರಾಫಿಕ್ ಎಫೆಕ್ಟ್ ಅಂತ. ಮಾಮೂಲಾಗಿ ಮಳೆ ಬರೋದು ಇದೇ ತರ, ಆದ್ರೆ ಅಸ್ಸಾಂ ಅಲ್ಲಿ ಬೆಟ್ಟಗಳು ಇರೋದ್ರಿಂದ ಒಂದೇ ಸಲಕ್ಕೆ ಮೋಡಗಳು ಕರಗಿ ಜೋರು ಮಳೆ ಬಂದ್ಬಿಡುತ್ತೆ. ಈ ಮಳೆ ಸುಬನ್ಸಿರಿ, ಮಾನಸ್ ಮೊದಲಾದ ಉಪನದಿಗಳಿಗೆ ಸೇರಿ ಮತ್ತೆ ಅವೆಲ್ಲ ಬ್ರಹ್ಮಪುತ್ರಕ್ಕೆ ಸೇರುತ್ತೆ. ಇದರಿಂದಾಗಿ ಬ್ರಹ್ಮಪುತ್ರ ನದಿಯ ನೀರಿನ ಮಟ್ಟ ಹೆಚ್ಚಾಗ್ತಾ ಹೋಗುತ್ತೆ. ಈ ನದಿಯ ಜೊತೆಗೆ ಕಲ್ಲು, ಮಣ್ಣು ಎಲ್ಲ ಇರುತ್ತೆ. ಆದ್ರೆ ನದಿ ಹರಿಯುವಾಗ ಅದ್ರ ಜೊತೆಗೆ ಹಗುರವಾದ ಮಣ್ಣು, ಕಲ್ಲು ಹರಿದುಕೊಂಡು ಬರುತ್ತೆ. ಎಲ್ಲಾ ನದಿಗಳು ಮಣ್ಣು ಕಲ್ಲನ್ನ ಹೊತ್ಕೊಂಡೇ ಹರಿಯೋದು, ಆದ್ರೆ ಬ್ರಹ್ಮಪುತ್ರ ನದಿ ಮಾತ್ರ ಅತಿ ಹೆಚ್ಚು ಪ್ರಮಾಣದ ಮಣ್ಣು ಕಲ್ಲನ್ನ ಹೊತ್ತುಕೊಂಡು ಹರಿಯುತ್ತೆ. ಜಗತ್ತಿನಲ್ಲಿ ನೀರಿನ ಜೊತೆಗೆ ಅತಿ ಹೆಚ್ಚು ಹೂಳನ್ನ ಹೊತ್ತುಕೊಂಡು ಬರೋ ನದಿಗಳಲ್ಲಿ ಬ್ರಹ್ಮಪುತ್ರ ಕೂಡ ಒಂದು. ಅಸ್ಸಾಂನಲ್ಲಿ 1 ಚದರ ಕಿಲೋಮೀಟರ್ ಜಾಗದಲ್ಲಿ ಒಂದು ವರ್ಷ ಬ್ರಹ್ಮಪುತ್ರ ಹರಿತು ಅಂದ್ರೆ ಅಲ್ಲಿ 1513 ಟನ್ ಮಣ್ಣು ಕಲ್ಲು ಕೂಡ ಜೊತೆಗೆ ಹರಿತಾ ಬರುತ್ತೆ. ಅದೇ ನಮ್ಮ ಕಾವೇರಿ ನದಿಯಲ್ಲಿ 1 ಚದರ ಕಿಲೋಮೀಟರ್ಗೆ ಹರಿದು ಬರೋ ಹೂಳು ಒಂದು ವರ್ಷದಲ್ಲಿ 0.56 ಟನ್ ಮಾತ್ರ. ಟಿಬೆಟ್, ಅರುಣಾಚಲ ಪ್ರದೇಶ, ಭೂತಾನ್ ನಲ್ಲಿ ಬೀಳೋ ಮಳೆ ಕೂಡ ಬ್ರಹ್ಮಪುತ್ರಕ್ಕೇನೆ ಸೇರೋದು. ಎಲ್ಲಾ ಮಳೆ ನೀರು ಸೇರಿ ಕೊನೆಗೆ ತಲುಪೋದು ಅಸ್ಸಾಂ ರಾಜ್ಯಕ್ಕೆ. ಬ್ರಹ್ಮಪುತ್ರ ನದಿ ಇರೋದೇ ಹೀಗೆ.